ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ನಿನ್ನೆ ಎಪಿಸೋಡ್ ಕೂಡ ಗಮನಿಸಿದ್ದೀರಿ ಅಂತ ಅನಿಸುತ್ತೆ. ಸೊ ಗಿಲ್ಲಿ ಊಟವನ್ನು ಬಿಟ್ಟಿದ್ದಾನೆ. ಸೊ ಇದಕ್ಕೆ ಕಾರಣ ಇಷ್ಟೇ, ವಿಲನ್ ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ. ಟಾಸ್ಕ್ ಏನು ಅಂತಂದರೆ ಅವಳನ್ನು ಅಳಿಸ್ಬೇಕು. ಅಂದರೆ ಒಂದು ಫ್ರೆಂಡ್ಶಿಪ್ಪಲ್ಲಿ ಇದ್ದಂತಹ ವ್ಯಕ್ತಿ ಸಡನ್ನಾಗಿ ಅವಳ ಮೇಲೆ ರೇಗೋದು, ಸೊ ಒಂದು ಮನಸ್ಸಿಗೆ ಘಾಸಿ ಆಗಿರುತ್ತೆ. ಖಂಡಿತವಾಗಿ ಇದರಿಂದ ಕಾವ್ಯಾಳಿಗೆ ಬೇಜಾರಾಗಿದೆ ಅಂಥದ್ದೆಲ್ಲವೂ ಕೂಡ ಅವನಿಗೆ ಗೊತ್ತು. ಹಾಗಾಗಿ ತನ್ನ ಇಷ್ಟದ ನಾನ್ ವೆಜ್ ಕೂಡ ಗಿಲ್ಲಿ ತಿನ್ನೋದಕ್ಕೆ ಮುಂದಾಗೋದಿಲ್ಲ. ಅಂದರೆ ಇದೇ ಒಂದು ಫ್ರೆಂಡ್ಶಿಪ್ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಈಗ ಆ ಒಂದು ನೆಪವನ್ನೇ ಇಟ್ಕೊಂಡು ನನ್ನನ್ನು ಟಾರ್ಚರ್ ಮಾಡಿದ್ದಾನೆ ಹಾಗೆ ಹೀಗೆ ಅನ್ನೋ ಕಾರಣಗಳನ್ನು ಇಟ್ಟುಕೊಂಡು ಕಾವ್ಯ ಮೆಣಸಿನಕಾಯಿ ಆಹಾರವನ್ನು ಅವನಿಗೆ ಹಾಕಿರ್ತಕ್ಕಂಥದ್ದು ಏನಿದೆ ಸನ್ನಿವೇಶ, ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ವಿಷಯಕ್ಕೆ ಬರೋದಾದರೆ, ಹಿಂದಿನ ಎಪಿಸೋಡ್ ಗಮನಿಸಿದ್ದೀರಿ, ಅದರ ಬಗ್ಗೆ ಹೆಚ್ಚು ನಾನು ವಿವರವನ್ನು ಕೊಡೋದಕ್ಕೆ ಹೋಗೋದಿಲ್ಲ. ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಟಾಸ್ಕನ್ನು ಕೊಡ್ತಾರೆ. ಸೊ ನಿಮ್ಮ ಒಂದು ಜೀವನಕ್ಕೆ ಅಥವಾ ನಿಮ್ಮ ಬಿಗ್ ಬಾಸ್ ಜರ್ನಿಗೆ ಯಾರು ಇಲ್ಲಿ ನಿಮಗೆ ಕಾರವಾಗಿ ಇದ್ದಾರೆ ಅನ್ನೋದನ್ನು ನೀವು ಕಾರಣವನ್ನು ಕೊಟ್ಟು ಆ ಒಂದು ಆಹಾರವನ್ನು, ಅಂದರೆ ಮೆಣಸಿನಕಾಯಿಯ ಆಹಾರವನ್ನು ಹಾಕಬೇಕು ಅವರಿಗೆ ಅನ್ನೋ ರೀತಿ ಒಂದು ಟಾಸ್ಕ್ ಇರುತ್ತೆ. ಆಗ ಕಾವ್ಯ ಗಿಲ್ಲಿ ಹೆಸರನ್ನು ತೆಗೆದುಕೊಳ್ತಾಳೆ. ಗಿಲ್ಲಿ ಮುಂಚೆ ಏನೆಲ್ಲ ಇದ್ದ, ಹೇಗೆಲ್ಲ ಇದ್ದ ಎಲ್ಲವೂ ಕೂಡ ನಾನು ಗಮನಿಸಿದ್ದೀನಿ. ಆದರೆ ಅದು ಯಾಕೆ ಈ ರೀತಿಯಾಗಿ ಆಡ್ತಾ ಇದ್ದಾನೋ ಗೊತ್ತಿಲ್ಲ. ಅವನಿಂದ ನಿಜಕ್ಕೂ ನನಗೆ ತುಂಬ ಬೇಜಾರಾಗಿದೆ. ಪ್ರೀ ಪ್ರಾಡಕ್ಟ್ ಅಂತ ಹೇಳೋದು, ನಿಂದೇನೂ ಇಲ್ಲ ಇಲ್ಲಿ ಅನ್ನೋದು, ಸೊ ತುಂಬ ಹರ್ಟ್ ಆಗಿದೆ. ಹಾಗಾಗಿ ಅನ್ನೋ ರೀತಿಯಲ್ಲಿ ಕಾರಣವನ್ನು ಕೊಟ್ಟು ಅವನಿಗೆ ಮೆಣಸಿನಕಾಯಿ ಆಹಾರವನ್ನು ಹಾಕ್ತಾಳೆ. ಅದೇ ರೀತಿಯಾಗಿ ಗಿಲ್ಲಿಯೂ ಕೂಡ ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕಾಗುತ್ತೆ. ಸೊ ಆಗ ಹೇಳ್ತಾನೆ, ನಾನು ವಿಲನ್ ಅನ್ನೋ ಪದವನ್ನು ಬಳಕೆ ಮಾಡ್ತಾನೆ. ಸೂಕ್ತ ಕಾರಣಗಳನ್ನು ಹೇಳು ಅಂತ ಹೇಳಿದಾಗ, ಇಲ್ಲ ನಾನು ವಿಲನೇ, ಸೊ ಇಲ್ಲಿ ಏನು ಹೇಳೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಅಂದರೆ ಬಹುಶಃ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೂ ಕೂಡ ಗೊತ್ತಾಗಿದೆ, ಒಂದು ಸೀಕ್ರೆಟ್ ಟಾಸ್ಕನ್ನು ಕೊಟ್ಟಿದ್ದಾರೆ. ಸೊ ಈ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ ಅನ್ನೋದು ಕಾವ್ಯಳಿಗೂ ಕೂಡ ಒಂದು ಕಡೆ ಖಚಿತವಾಗಿದೆ. ಅದೇ ರೀತಿಯಾಗಿ ಬಿಗ್ ಬಾಸ್ ಸ್ಪರ್ಧಿಗಳಿಗೂ ಕೂಡ ಖಚಿತವಾಗಿದೆ. ಅದೇನೇ ಇರಲಿ, ಒಂದು ಸ್ಪರ್ಧೆ ಇದ್ದಂಥ ಸಂದರ್ಭದಲ್ಲೂ ಅವರಿಗೆ ಬೇಜಾರಾಗುತ್ತೆ ಅನ್ನೋ ಕಾರಣದಿಂದಾಗಿ ಊಟಗಳನ್ನು ಬಿಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಅನಿಸುತ್ತೆ. ಆದರೆ ಪ್ಯೂರ್ ಫ್ರೆಂಡ್ಶಿಪ್ ಅಂತಹದ್ದೆಲ್ಲ ಇದ್ದಾಗ ಬೇಜಾರಾಗಿ ಇಂತಹ ಘಟನೆಗಳು ಕೂಡ ನಡೆದು ಹೋಗುತ್ತೆ. ಸೊ ಈ ಕುರಿತಾಗಿ ಗಿಲ್ಲಿ ಮತ್ತು ಕಾವ್ಯ ಫ್ರೆಂಡ್ಶಿಪ್ ಕುರಿತು ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.